ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನಾ. ಶನಿವಾರ ದಿನನೇ ಇನ್ನೊಂದು ಪ್ಲೇಸ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ, ಆ ಪ್ಲೇಸಿಗೆ ಇವಾಗ ಹೋಗೋಣ ಬನ್ನಿ. ಮೊದಲಿಗೆ ಇಲ್ಲಿ ಹೋಗ್ತಾ ಇದ್ದೀವಿ ಸಿಂಹ ಮತ್ತು ಹುಲಿಯ ಧಾಮ ಅಂತ ಶಿವಮೊಗ್ಗದ ಹತ್ರ ಇರೋಂಥ ತಾವರೆಕೊಪ್ಪಕ್ಕೆ. ಇವಾಗ ಇಲ್ಲಿ ಬಂದು ಪಾರ್ಕಿಂಗ್ ಟಿಕೆಟ್ನ ತಗೊತಾ ಇದ್ದೀವಿ. ಪಾರ್ಕಿಂಗ್ ಟಿಕೆಟ್ 70 ರೂಪಾಯಿನ ತಗೊತಾರೆ. ಅದಾದ್ಮೇಲೆ ಒಳಗಡೆಗೆ ಎಂಟ್ರೆನ್ಸು. ಸೊ ಹೋಗ್ತಾ ಇದ್ದೀವಿ ಒಳಗಡೆಗೆ. ಇವಾಗ ಪಾರ್ಕಿಂಗ್ ಜಾಗಕ್ಕೆ ಬಂದಿದೀವಿ. ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗೋಣ. ಈಗ ಒಳಗಡೆ ಬಂದು ಟಿಕೆಟ್ ಅನ್ನ ತಗೊಂತಾ ಇದ್ದಾರೆ ಕೌಂಟರ್ ಅಲ್ಲಿ. ಝೂ ಮತ್ತೆ ಸಫಾರಿಗೆ ಅಂತ ಒಬ್ರಿಗೆ 250 ತಗೊಂತಾ ಇದ್ದಾರೆ. ನಾವು 3 ಜನ ಇರೋದ್ರಿಂದ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಜೀಪಲ್ಲಿ ಹೋಗಕ್ಕೆ 6 ಜನ ಆಗ್ಬೇಕು. ಸೊ ಅದು 2000 ಆಗುತ್ತೆ 6 ಜನಕ್ಕೆ. ಹಾಗಾಗಿ ನಾವು ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಸ್ಗೆ ಟಿಕೆಟ್ನ ತಗೊಂಡಿದೀವಿ. ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ. ಬಸ್ ರೆಡಿ ಆಗಿತ್ತು ನಾವು ಟಿಕೆಟ್ ತಗೊಂಡಾಗ್ಲೇನೆ. ಹಾಗಾಗಿ ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ. ಎಲ್ಲರೂ ಹತ್ತು ಕೂತ್ಕೊಂಡಿದ್ರು, ಹಾಗಾಗಿ ನಾವು ಈಗ ಲಾಸ್ಟ್ ಸೀಟಲ್ಲಿ ಹೋಗಿ ಕೂತ್ಕೋಬೇಕು. ಬಸ್ಸಲ್ಲಿ ನೀವು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಲಾಸ್ಟ್ ಅಥವಾ ಫ್ರಂಟ್ ಸೀಟ್ನ ಚೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಸ್ಟು. ನೋಡೋದಕ್ಕೆಲ್ಲ ಚೆನ್ನಾಗಿರತ್ತೆ. ಹಾಗಾಗಿ ಇಲ್ಲಾಂದ್ರೆ ಫ್ರಂಟಲ್ಲಿ ಕೂತ್ಕೊಂಡ್ರೆ ಆ ಕಡೆ ಈ ಕಡೆ ಎದ್ದು ಓಡಾಡಬೇಕಾಗತ್ತೆ. ಹಾಗಾಗಿ ಇವಾಗ ಫಸ್ಟ್ ನೋಡ್ತಾ ಇರೋದು ಕೃಷ್ಣ ಸಾರಂಗ. ಇಲ್ಲಿ ತುಂಬಾನೇ ಪ್ರಾಣಿಗಳಿದಾವೆ. ಜಿಂಕೆಗಳಾಗಿರ್ಬೋದು, ಕಾಡ್ಕೋಣ ಆಗಿರ್ಬೋದು. ಹಾಗೆ ಈಗ ತೋರಿಸ್ತಾ ಇದಾರಲ್ಲ, ಈ ಪ್ರಾಣಿ ಹೆಸರು ಮರ್ತೋಗಿದೆ ನನಗೆ, ಹಾಗಾಗಿ ಹೇಳಕ್ ಆಗ್ತಿಲ್ಲ. ಇವಾಗ ಹುಲಿ ಇರೋ ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದೀರಲ್ವ ನೀವೇನೆ, ಹುಲಿ ಇರೋ ಜಾಗಕ್ಕೆ ಬಂದ್ವಿ. ಇಲ್ಲಿರೋ ಪ್ರಾಣಿಗಳಿಗೆಲ್ಲ ವೆಹಿಕಲ್ ಓಡಾಡೋದ್ರಿಂದ ಅದಕ್ಕೆ ರೂಢಿ ಆಗ್ಬಿಟ್ಟಿದೆ. ಹಾಗಾಗಿ ಯಾವುದೇ ವೆಹಿಕಲ್ ಬಂದ್ರು ಅದು ರಿಯಾಕ್ಟ್ ಮಾಡಲ್ಲ, ತನ್ನ ಪಾಡಿಗೆ ತಾನಿರತ್ತೆ. ನಾವು ಅದನ್ನ ನೋಡಿ ಖುಷಿ ಪಡೋದು ಅಷ್ಟೇನೇನೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರತ್ತೆ, ಖುಷಿ ಆಗತ್ತೆ. ರಿಯಲ್ ಆಗಿ ನೋಡ್ತೀವಲ್ವಾ, ತುಂಬಾನೇ ಖುಷಿ ಆಗತ್ತೆ. ಇಲ್ಲಿ ಹುಲಿಗೆ ಅಂತ ಮತ್ತೆ ಸಿಂಹಕ್ಕೆ ಅಂತ ಒಂದೊಂದು ಸಪ್ರೇಟ್ ಗೇಟ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಹುಲಿದೆ ತುಂಬಾನೇ ಜಿಂಕೆಗಳಿದೆ. ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ ಹೇಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ. ಬಸ್ ಹತ್ತತ್ರನೇ ಪ್ರಾಣಿಗಳೆಲ್ಲ ಇತ್ತು. ಇನ್ನು ಸಿಂಹ ಅಂತೂ ರೋಡಲ್ಲೇ ಮಲಗ್ಬಿಟ್ಟಿತ್ತು. ಬಸ್ ಬಂದ್ರು ಅದು ಎದ್ದು ಹೋಗ್ಲಿಲ್ಲ, ಆರಾಮಾಗಿ ಮಲ್ಕೊಂಡಿತ್ತು. ಸೊ ಅದನ್ನ ನೋಡೋದಕ್ಕೆ ಖುಷಿ ಅಂತೂ ಆಯ್ತು. ಯಾರಾದ್ರೂ ಹೋಗೋರಿದ್ರೆ ಒಂದ್ಸಲ ತಾವರೆಕೊಪ್ಪಕ್ಕೆ ಹೋಗಿ ಬನ್ನಿ, ತುಂಬಾನೇ ಎಂಜಾಯ್ ಮಾಡ್ತೀರಾ. 1 ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇರೋರು ಈ ತರ ಹೋಗಿ ಬಂದ್ರೆ ತುಂಬಾನೇ ಖುಷಿ ಆಗತ್ತೆ. ಇವಾಗ ಹುಲಿಗಳಿಗೆ ಬೋನಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಸುತ್ತಮುತ್ತ ಕೆಲಸ ನಡೀತಾ ಇದೆ. ಒಂದಿಷ್ಟು ಹುಲಿಗಳನ್ನ ಬೋನಲ್ಲಿ ಹಾಕಿದ್ದಾರೆ. ಇವಾಗ ನೆಕ್ಸ್ಟ್ ಬಂದು ಸಿಂಹಗಳಿರೋ ಜಾಗಕ್ಕೆ. ಒಂದ್ ಸಿಂಹ ಮಾತ್ರ ಹೊರಗಡೆನೆ ಇತ್ತು, ಅದು ಬಸ್ ಹತ್ರನೇ ಇತ್ತು ಅಂತ ಹೇಳದ್ನಲ್ವಾ. ಇದು ಬೋನಲ್ಲಿ ಹಾಕಿದ್ದಾರೆ. ಹೆಣ್ಣು ಸಿಂಹ ಇದು. ಬೋನಲ್ಲಿ ಆರಾಮಾಗಿ ನೆರಳಲ್ಲಿ ಮಲ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತ. ಅದನ್ನ ಮುಗಿಸ್ಕೊಂಡು ಕಾಡ್ಕೊಳೋದೆಲ್ಲ ತೋರಿಸಿದ್ರು, ಬಟ್ ಅದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಅದನ್ನ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಅಲ್ಲಿಂದ ಹೊರಟು ಬಂದು ಝೂ ಕಡೆಗೆ ಬಂದಿರೋದು. ನೋಡಿ ಇಲ್ಲಿ ನಾನಾ ತರ ಪಕ್ಷಿಗಳಿದೆ, ಹೆಬ್ಬಾವಿದೆ, ಮೊಸಳೆಗಳಿದೆ.
ಹಾಗೆ ಚಿರತೆಗಳಿದೆ, ಕಪ್ಪು ಚಿರತೆ ಬೇರೆ ಇದೆ ಇಲ್ಲಿ, ಕರಡಿಗಳಿದೆ. ಇಲ್ಲಿ ತುಂಬಾನೇ ನಡಿಬೇಕಾಗತ್ತೆ, ಯಾಕಂದ್ರೆ ಎಲ್ಲಾನು ಒಂದೇ ಕಡೆ ಇದನ್ನ ಮಾಡಿಲ್ಲ, ಬೇರೆ ಬೇರೆ ಕಡೆ ಇರೋದ್ರಿಂದ ಪೂರ್ತಿ ಸರೌಂಡ್ ಅಲ್ಲಿ ನಡಿಬೇಕಾಗತ್ತೆ. ನೋಡಿ ಇಲ್ಲಿ ಕಪ್ಪು ಚಿರತೆ ಮತ್ತೆ ಚಿರತೆಗಳು ಯಾವ ರೀತಿ ಮಲಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು, ಪಾಪ ಪ್ರಾಣಿಗಳೆಲ್ಲ ಆರಾಮಾಗಿ ಮಲ್ಕೊಂಡಿತ್ತು. ಇದು ನೋಡಿ ಪಕ್ಷಿ ಯಾವ ತರ ಇದೆ ಅಂತ. ಹಾಗೆ ಕೊನೆಗೆ ಬಂದಿರೋದು ಇದು ಪ್ರಾಣಿ ಸಂಗ್ರಹಾಲಯಕ್ಕೆ. ಇಲ್ಲಿ ಪ್ರಾಣಿಗಳದ್ದೆಲ್ಲ ಡೆಮೋ ಪೀಸಸ್ಗಳನ್ನ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಹೊರಗಡೆಗೆ ಬಂದ್ವಿ. ಅಲ್ಲೇ ಹೋಟೆಲ್ ಇತ್ತು. ಸೊ ಸ್ನ್ಯಾಕ್ಸ್ ಎಲ್ಲ ಸಿಗ್ತಾ ಇತ್ತು. ಸೊ ಸ್ನ್ಯಾಕ್ಸ್ನ ತಗೊಂಡು ಪಾಪುಗೆ ಅಂತ ಫ್ರೂಟ್ ಸಲಾಡ್ನ ತಗೊಂಡಿದ್ವಿ. ಸೊ ಅದನ್ನು ತಿನ್ನಿಸ್ಕೊಂಡು ಇನ್ನು ಕಾರ್ ಕಡೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.